ಇಷ್ಟೊಂದು ಹಣ ಎಲ್ಲಿಂದ ಮಾಡಿದ್ರು ಅಂತ? ನಾಯಿಯಿಂದನೇ. ನಾಯಿ ಅದರಲ್ಲೇ ದುಡಿತೀನಿ, ಅದರಲ್ಲೇ ನಾಯಿಗೆ ಹಾಕ್ತೀನಿ. ತಿರ್ಗಾ ನಾಯಿಯಿಂದ ದುಡಿತೀನಿ, ನಾಯಿಗೆ ಹಾಕ್ತೀನಿ. ನಾನು ಒಂದು ಫಂಕ್ಷನ್ಗೆ ಹೋಗೋಕ್ಕೆ ಹೀರೋಯಿನ್ಗೆ ಇವಾಗ ಅಲ್ಲಿ ಒಳಗಡೆ ಮಾತಾಡ್ತಾ ಇದ್ದಿದ್ದು ಸೆಲೆಬ್ರಿಟಿಗಳು 30,000ಕ್ಕೆ ಹೋಗ್ತೀವಿ ಅಂತ ಇದ್ರು ಒಂದು ಫಂಕ್ಷನ್ಗೆ. ನಾನು ಒಂದು ಫಂಕ್ಷನ್ಗೆ 2.5 ಲಕ್ಷದಿಂದ 10 ಲಕ್ಷ ತೊಗೊಳ್ತೀನಿ. ಹೌದು, ನೀವು ನಾಯಿ ಇಟ್ಕೊಂಡು ಹೋಗಿ ಹಿಂಗೆ ಬರೋಕ್ಕೆ 2.5 ಲಕ್ಷದಿಂದ ಈಗ 10 ಲಕ್ಷಕ್ಕೆ. ಆದರೆ 10 ಲಕ್ಷ ಈಗ ಲಾಸ್ಟಿಂದ ಸ್ಟಾರ್ಟ್ ಆಗಿತ್ತು. ಒಂದು 7 ಸ್ಟಾರ್ ಹೋಟೆಲ್ಲು ಓಪನಿಂಗ್ ಸೆರೆಮನಿ ಆಂಧ್ರಲ್ಲಿ 27ನೇ ತಾರೀಕು ಮಾಡಬೇಕಿತ್ತು. ಅಂದರೆ ಈ ಬಿಗ್ ಬಾಸೇ ಮುಖ್ಯ ಅಂತ ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದೆ. ಆದರೆ ನಾನು ಹಣಕ್ಕೋಸ್ಕರ ಯಾವತ್ತೂ ಬದುಕಿದವನಲ್ಲ. ಹೆಸರು ಮಾಡೋಕ್ಕೆ ನಂಬರ್ 1 ಸತೀಶ್ ಕ್ಯಾಡಾ ಬಾಂಬ್ಸ್ ಅಂತ ಅನ್ಬೇಕು ಅಂತ ನಾನು ಹಳೆ ಇನ್ವಿಟೇಷನ್ ತೋರಿಸ್ತೀನಿ. ಗಣಪತಿ ಹಬ್ಬಕ್ಕೆ ನನ್ನ ಕರೆದಿರೋದು ಕಾಲೇಜ್ ಲೈಫಲ್ಲಿ, ಅಂದರೆ ಒಂದು 15-20 ವರ್ಷದಿಂದ. ಅದರಲ್ಲೇ ಸತೀಶ್ ಕ್ಯಾಡಾ ಬಾಂಬ್ಸ್ ವರ್ಲ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತ ಹಾಕಿದ್ದಾರೆ. ಇವತ್ತು ಗೂಗಲ್ ಮಾಡಿ ವರ್ಲ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತ ನನ್ನ ಹೆಸರೇ ಹಾಕ್ಬೇಡಿ, ಫಸ್ಟ್ ನಾನು ಬರ್ತೀನಿ. ಓಕೆ, ಸುದೀಪ್ ಸರ್ ಕೂಡ ರೇಗಿಸಿದ್ರು, ಹೇರ್ ಫಾಲ್ ಮಾಡೋಕ್ಕೆ ಕಳಿಸ್ಬಿಡ್ತಾರೆ ನಿಮ್ಮನ್ನ ಅಂತ. ಆಗ್ಬಿಟ್ಟಿದೆ ಅವರೇ, ತುಂಬ ಫಾಲ್ ಆಗಿದೆ. ನಾನು ಇನ್ನೊಂದು ಏನಕ್ಕೆ ನೀವು ಒಳ್ಳೆ ಊಟ ಮಾಡಿಲ್ವಾ ಅಥವಾ ಏನು 15 ದಿನಕ್ಕೆ ಹಿಂಗಾಗೋಗ್ಬಿಟ್ಟಿಲ್ಲ? ಅದರಲ್ಲಿ ಏನು ಮಾಡ್ತಾಯಿದ್ರು, ವೀಕ್ಲಿ ಒನ್ಸ್ಗೆ ರೇಷನ್ ಕಳಿಸ್ತಾಯಿದ್ರು. ಇಲ್ಲೇನು ಮಾಡ್ತಾಯಿದ್ರು, ಧೂಮ್ ಧಾಮ್ ಅಂತ ಓವರ್ ಮಾಡ್ಕೊಂಡು ತಿನ್ಬಿಡೋದು, ಗಬ ಗಬ ಅಂತ 5 ಚಪಾತಿ 4 ಚಪಾತಿ ಓವರ್ ರೈಸ್ ಮಾಡಿ ಕಸಕ್ಕೆ ಹಾಕೋದು, ಬಿಸಾಕೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಅದರಲ್ಲಿ ಒಂದ್ಸಲಿ ಯಾವುದೋ ಪಲಾವ್ ಮಾಡಿ ಸೀದೋಗಿತ್ತು, ಅದನ್ನು ಕಸಕ್ಕೆ ಹಾಕಕ್ಕೆ ಹೋಗಿದ್ರು, ಅದನ್ನು ಎತ್ಕೊಂಡು ತಿಂದೆ. ಅದಕ್ಕೆ ಆಡ್ಕೊಂಡ್ರು ಎಲ್ಲ. ನನಗೆ ಫುಡ್ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ. ಆಮೇಲೆ ಇನ್ನೊಂದ್ಸಲಿ ಬಂದು ಚಿಕನ್ ಮಟನ್ನ ಫ್ರಿಜ್ಜಲ್ಲಿ ಇಟ್ಟಿದ್ರು. ಅದು 3 ದಿವಸದಿಂದ ಇಟ್ಟಿದ್ರು, ಯಾರೂ ನೋಡಿಲ್ಲ. ಅಂದರೆ ಯಾರು ಪರ್ಸ್ನಲ್ ಯಾರು ಎತ್ಕೊಂಡಿದ್ದಾರೆ ಅಂತ ಯಾರೂ ಫ್ರಿಜ್ ತೆಗ್ದಿಲ್ಲ, ನೋಡಿಲ್ಲ. 3 ದಿವಸ ಆದಮೇಲೆ ಅದನ್ನು ಕಸಕ್ಕೆ ಬಿಸಾಕಕ್ಕೆ ಆಚೆ ಇಟ್ಟಿದ್ರು. ನಾನು ಕೇಳಿದೆ, ಏನಕ್ಕೆ ಇದು ಇಟ್ಟಿದ್ರೆ? ಅದು ಬಿಸಾಕಕ್ಕೆ ಅಂದರು. ಯಾರಿಗಾರು ಬೇಕಾದ್ರೆ ಥೂ 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 ಅಂದರು. ನಾನು ಎತ್ಕೊಂಡು ಓವನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಿಂದೆ. ಎಲ್ಲ ಆಡ್ಕೊಂಡ್ರು, ತಂಗಳು ತಿಂತಾನೆ ಅಂತ. ನಾನು ಕೆಟ್ಟಿರಲಿಲ್ವಲ್ಲ, ತಂಗಳದು ಇನ್ನೊಂದು ತಿಂಗಳಾಗಿರಲಿ, ಫ್ರಿಜ್ಜಲ್ಲಿ ಇತ್ತು ತಾನೆ. ಆಮೇಲೆ ಅಲ್ಲಿ AC ಇರೋದ್ರಿಂದ ಕೆಡಲ್ಲ. ಅದನ್ನು ಬಿಸಿ ಮಾಡ್ಕೊಂಡು ತಿಂದೆ. ನನಗೆ ಫುಡ್ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ. ಇವ್ರು ಹೆಂಗಂದರೆ ಇಷ್ಟು ಮಿಕ್ಲಿ ಎತ್ತಿ ಕಸಕ್ಕೆ ಹಾಕೋದು. ನನಗೆ ಕರಳು ಬೋಟಿ ಕಿತ್ಕೊಂಬರುತ್ತೆ. ಒಂದು ಸಾರು ಮಿಕ್ಲಿ ಕಸಕ್ಕೆ ಹಾಕೋದು, ಮೋರಿಗೆ ಹಾಕೋದು, ಮೋರಿನೂ ಕಟ್ಟಿ ಸಿಕ್ಬಿಟ್ಟಿದ್ರು. ಅಂದರೆ ಫುಡ್ಡು ಎಲ್ಲ ಮನೆಯಲ್ಲೂ ಅಷ್ಟೇ. ಮನೆಯಲ್ಲೂ ನಂದು ಬರ್ಡೇದೊಂದು ಸ್ಯಾಂಪಲ್ ಹೇಳ್ತೀನಿ. 100 ಜನಕ್ಕೆ ನಾನು ಒಬ್ಬನೇ ಅಡುಗೆ ಮಾಡಿದೆ. ನಂಗೆ ನಾನ್ ವೆಜ್ ಅಡುಗೆ ಮಾಡೋಕ್ಕೆ ಬರುತ್ತೆ, ನನಗೆ ಕುಕ್ ಮಾಡೋಕ್ಕೂ ಬರುತ್ತೆ. ಪ್ರಾನ್ಸಲ್ಲಿ 2 ಐಟಮು, ಮಟನಲ್ಲಿ 2 ಐಟಮು, ಚಿಕನಲ್ಲಿ 2 ಐಟಮು, ಫಿಶಲ್ಲಿ 2 ಐಟಮು, 8 ಐಟಮ್ ಒಬ್ಬನೇ. ಬರೀ ಈರುಳ್ಳಿ ಹಚ್ಕೊಳಕ್ಕೆ ಮಾತ್ರ ವರ್ಕರ್ಸು. ಮಿಕ್ಕಿದ್ದೆಲ್ಲ ನಾನು ಒಂದು 2-3 ಅವರ್ಸಲ್ಲಿ 8 ಐಟಮ್ ಮಾಡಿ 100 ಜನಕ್ಕೆ ಒಂದು ಫಾರ್ಮ್ ಹೌಸಲ್ಲಿ ಪಾರ್ಟಿ ಇಟ್ಕೊಳ್ತೀನಿ. ಅದು ಫ್ರೈಡೇ ಸ್ಯಾಟರ್ಡೆ ಎಲ್ಲ ಪಾರ್ಟಿಗೆ, ಬೇರೆ ಪಾರ್ಟಿಗೆ ಹೋಗ್ಬಿಟ್ಟು ನಿದ್ದೆ ಇಲ್ಲ ಅಂತ ಸಂಡೇ ಯಾರೂ ಬರಲ್ಲ. ಬರೀ 10 ಜನ ಬರ್ತಾರೆ. 90 ಜನದ ಊಟ ಮಿಕ್ಕೋಗುತ್ತೆ. ನಾನೇನು ಮಾಡ್ತೀನಿ, ಬೆಳಗ್ಗೆವರೆಗೂ, ರಾತ್ರಿ ಪಾರ್ಟಿ ಇದ್ದಿದ್ದು ಬೆಳಗ್ಗೆವರೆಗೂ ಮಾಡೋ ಥರ, ಅದು ಕೆಟ್ಟೋಗುತ್ತೆ ಅಂತ ಇಮಿಡಿಯೇಟ್ ಡ್ರೈವರ್ ಕೈಲಿ ಮನೆಗೆ ಕಳಿಸ್ಬಿಟ್ಟು, ಮನೇಲಿ ಡೀಪ್ ಫ್ರೀಝರ್ ಇದೆ, ಐಸ್ ಕ್ರೀಮ್ದು ಫ್ರಿಜ್ ಬರುತ್ತಲ್ಲ ಕ್ವಾಲಿಟಿ ವಾಲ್ಸ್ದು, ಅದು ಅದರೊಳಗೆ 90 ಜನದ್ದು ಊಟ ಇಟ್ಟು ನಾನು ನನ್ನ ಮಗ 7 ದಿವಸದಲ್ಲಿ ಖಾಲಿ ಮಾಡಿದ್ವಿ. 3 ಹೊತ್ತು ತಿನ್ಕೊಂಡು 90 ಜನದ ಊಟ ಇಬ್ಬರೇ 3 ಹೊತ್ತು ತಿನ್ಕೊಂಡು ಖಾಲಿ ಮಾಡಿದ್ವಿ. ಏಕೆ ದುಡ್ಡು ತುಂಬ ಇದ್ರೂ ಅಂದರೆ ಅನ್ನಕ್ಕೆ ಬೆಲೆ ಕೊಡೋದು ಅನ್ನೋದು? ಅನ್ನಕ್ಕೆ ತುಂಬ ಬೆಲೆ ಕೊಡ್ತೀನಿ. ನನಗೆ ವೇಸ್ಟ್ ಮಾಡೋದು, ಆಮೇಲೆ ನೀಟ್ನೆಸ್ ಇಲ್ಲದೆ ಇರೋದು ಅದೆಲ್ಲ ನಂಗೆ ಆಗಲ್ಲ. ಅಂದರೆ ಇವು ಮಾಡಿದ್ರೆ ಕೆಲಸ ನೀಟಾಗಿ ಉಳಿಸ್ಕೋಬೇಕು, ಹಂಗಿರಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಬಾಡ ಅಂತ ಹೇಳಿದ್ರು ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಬಂದ್ಬಿಡೋದು. ಅನ್ನೆಲ್ಲ ಅಡುಗೆ ಮನೆ ಎಷ್ಟು ಜಿಡ್ಡು ಮಾಡಿದರು, ಆ ಸ್ಟವ್ ಅಂತೂ ವಾಂತಿ ಬರಂಗೆ ಮಾಡಿದರು. ಅದನ್ನು ನೀಟ್ ಅಂತ ಇದ್ರು. ಆಮೇಲೆ ನಾನು ಒಂದು ದಿವಸ ನಾನು ಮಾಡಿದಾಗ ಅಶ್ವಿನಿ ಗೌಡ ಅವರು ದಿ ಬೆಸ್ಟ್ ಅಂದ್ಬಿಟ್ಟು ಎಲ್ಲರ ಕೈಲೂ ಕ್ಲಾಪ್ ಹೊಡ್ಸಿದ್ರು. ಅಂದರೆ ನಾನು ಏನು ಮಾಡಿದ್ರು, ಒಂದು ಟಾಯ್ಲೆಟೇ ಆಗಲಿ ಹೋದರೆ ಗಮ್ ಅಂತ ಇರಬೇಕು, ಅಡುಗೆ ಮನೆ ಆಗಲಿ ಹೋದರೆ ಗಮ್ ಅಂತ ಇರಬೇಕು. ಅಂದರೆ ನೀಟ್, ನನಗೆ ಆ ಥರ ಇಷ್ಟ. ಅಂದರೆ ಈಗ ಕಾಟಾಚಾರಕ್ಕೆ ಏನೋ ಹೇಳ್ಬಿಡ್ರು ಅಂತ ಮಾಡೋದಲ್ಲ, ಅದು ನನಗೆ ಇಷ್ಟ ಆಗಲ್ಲ. ನನ್ನ ಮನೆ, ನನ್ನ ವಸ್ತು, ನನ್ನ ಆಸ್ತಿ, ಆ ಥರ ನೋಡ್ಕೊಳ್ಳೋದು ನನಗಿಷ್ಟ. ಅಂದರೆ ನನ್ನ ಕಂಡೋರ ಮನೆಗಲ್ಲ, ಹೋಟ್ಲಲ್ಲಿ ರೂಮ್ ಮಾಡಿದರು ನೋಡಿ. ಈಗ ಮೊನ್ನೆ ಅಂದರೆ ಅದೊಂದು ಪ್ರಾಬ್ಲಮ್ ಆದಾಗ, ಪ್ಲಸ್ ಇದು ಒಂದ್ಸಲಿ ಸ್ನಾನಕ್ಕೆ ಹೋದ್ರೂ ಎಲ್ಲ ನೀರು ಹೊಡೆದು ನೆಕ್ಸ್ಟ್ ಹೋಗೋರು ಯಾರಿದ್ರೂ ನೀಟ್ ಅನಿಸ್ಬೇಕು. ನಾನು ಯಾರೇ ಹೋಟ್ಲಿಗೆ ಹೋದ್ರು ಹಂಗೆ ನೋಡ್ಕೊಳ್ತೀನಿ. ಹೋಟ್ಲಲ್ಲೂ ಟಿಶ್ಯೂ ಪೇಪರ್ ಬಿದ್ದಿದ್ರೆ ಅಲ್ಲಲ್ಲೇ, ಆಮೇಲೆ ತಟ್ಟೆ ತಿಂದಿದ್ದು ಅಲ್ಲಲ್ಲೇ ಹಾಕಿದ್ರು. ಮೊನ್ನೆ ಎಲ್ಲ ಎತ್ಬಿಟ್ಟು ಆಚೆನೇ ಇಡೋದು, ಒಳಗೆ ನೀಟಾಗಿರಬೇಕು. ನಾನು ಬಂದು ಮಲಗಿದ್ದೀನಿ ಅನ್ನೋದು ಗೊತ್ತಾಗಬಾರ್ದು. ಬೆಡ್ಡನ್ನು ಹಂಗೆ ಹಾಸ್ಬಿಟ್ಟು ಹೋಗ್ತೀನಿ.